ಅಂದರೆ ಅದು ನ್ಯಾಷನಲ್ ಇದು ಇರೋದ್ರಿಂದ. ಬಟ್ ನಮ್ದು ಏನು 10% ಕೊರತೆ. ಹಾಂ ಹೌದು. ಇಲ್ಲ, ಬ್ಯಾಚ್ ಏನಾಗುತ್ತೆ, 1ನೇ ಕ್ಲಾಸಿಂದ ಇವಾಗ ಒಂದು 10 ವರ್ಷ ಕೊಡಬೇಕಾಗತ್ತೆ. ಹಂಗೆ ಮಾಡೋದಕ್ಕಾಗೋದಿಲ್ಲ. ನಂಗೆ ಗೊತ್ತಿಲ್ಲ ಅದು. ಐ ಡೋಂಟ್ ಗೆಟ್ ಇನ್ವಾಲ್ಡ್. ಅದನ್ನ ಟೆಕ್ನಿಕಲಿ ನ್ಯಾಷನಲ್ ಲೆವೆಲಲ್ಲಿ ಮಾತಾಡಿರ್ತಾರೆ. ಐ ಡೋಂಟ್ ಥಿಂಕ್ ನಾವು ನೀವು ಚರ್ಚೆ ಮಾಡಿ ಸ್ವಲ್ಪ ಸೈಡ್, ಇಲ್ಲಾಂದರೆ ಮಕ್ಕಳಿಗೆ ಏನಾಗುತ್ತೆ, ಇದೊಂದು 10% ಇರ್ಬೋದಾ ಅನಿಸುತ್ತೆ. ಚರ್ಚೆ ಮಾಡೋದು ಬೇಡ. ಎಸ್, ಕೊಡೋದಿಲ್ಲ. ನಾವು ವೆಬ್ಕಾಸ್ಟಿಂಗ್ ಹಂಗೆ ವೆಬ್ಕಾಸ್ಟಿಂಗಿಗೆ ಏನು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರು ಅದನ್ನ ಹಾಕೋದು ಒಳ್ಳೆಯದು. ನಾನು ಮನವಿ ಮಾಡ್ತೀನಿ ತಮಗೆ. ವೆಬ್ಕಾಸ್ಟಿಂಗಿಗೆ ನಮಗೆ ಎಫೆಕ್ಟ್ ಆಯ್ತಲ್ಲ, ಅದು ಆಮೇಲೆ ಲಾಸ್ಟ್ ಮಿನಿಟಿಗೆ ತಂದುಬಿಟ್ಟೆ. ಅನಿವಾರ್ಯವಾಗಿ 1 ವರ್ಷ ಮತ್ತೆ ಯಾಕೆ ಕಾಯಬೇಕು ಅಂತ, ಯಾಕೆಂದರೆ ತಿಳುವಳಿಕೆ ಬರೋಲ್ಲ ಮಕ್ಕಳಿಗೆ. ಸೊ ಅವಾಗ ಅವರಿಗೆ ಮಕ್ಕಳಿಗೆ ಸ್ವಲ್ಪ ಗಾಬರಿ ತೊಂದರೆ ಇದೆಲ್ಲ ಆಗಿರೋದ್ರಿಂದ ಅನುಕೂಲ. ಮತ್ತು ಆಮೇಲೆ ಇಮಿಡಿಯೇಟಾಗಿ ನಾನು 3 ಎಕ್ಸಾಮ್ ಪಾಲಿಸಿನೂ ಮಾಡಿಬಿಟ್ಟೆ ನಾನು. 3 ಎಕ್ಸಾಮ್ ಪಾಲಿಸಿ. ಹಾಂ ಹಾಂ ಅಲ್ಲ, ಅದು ಐ ಥಿಂಕ್ ಅದು ಡಿಪೆಂಡಿಂಗ್ ಆನ್ ಹೌ ಮೆನಿ ಸಬ್ಜೆಕ್ಟ್ಸು ಆ ಲೆಕ್ಕದ ಮೇಲೆ ಏನೋ ಒಂದು ಪಾಲಿಸಿ ಫಾರ್ಮುಲಾ ಮಾಡಿದ್ರು. ನಾವು ಅದನ್ನ ಐ ಥಿಂಕ್ ಐ ವಿಲ್ ಹ್ಯಾವ್ ಟು ಚೆಕ್. ಹಾಂ ನಮ್ಮ ಆಫೀಸರ್ಸ್ ಇಲ್ಲ ಒಂದು ನಿಮಿಷ ಆಫೀಸರ್ಸ್ ಏನು ಹೇಳ್ತಾ ಇದ್ದಾರೆ ಆ ಥರ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಚೆಕ್ ಮಾಡಿ ಹೇಳ್ತೀನಿ. ಆ ಥರ ಬಟ್ ಐ ಡೋಂಟ್ ಥಿಂಕ್ ಒಂದೇ ನಿಮಿಷ ನಾನು ಸಿಂಪಲ್ ಯಾವ ಮೆಕ್ಯಾನಿಸಮ್ ಮೇಲೆ ನೀವು 3-4 ಮಾರ್ಕ್ಸ್ ಇಲ್ಲ ಅಂತ ಹೇಳಿ ಪಾಸ್ ಮಾಡೋದಕ್ಕೆ ಆ ಥರ. ಓಕೆ, ಬೇಕಾರೆ ಇಫ್ ಯು ಗಿವ್ ಮಿ 2 hours ನಾನು ಕ್ಲಾರಿಫೈ ಮಾಡಿ ಐ ವಿಲ್ ಗೆಟ್ ಬ್ಯಾಕ್ ಟು ಯು. ಜಸ್ಟ್ 2 hours. ಯಾಕೆಂದರೆ ಇದೇ ಬಿಲ್ಡಿಂಗಲ್ಲಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇಲ್ಲೇ ಹ್ಯಾಂಡಲ್ ಮಾಡೋದ್ರಿಂದ ಏನಾಗ್ತಾ ಇದ್ದಾರೆ ಆ ಥರ ಇಲ್ಲ ಅಂತ ನೀವು ಹೇಳ್ತಾ ಇದ್ರೆ ಆ ಥರ ಇದೆ ಅಂತ ಹೇಳಿ ಅದನ್ನೊಂದು ಕ್ಲಾರಿಫೈ. ಅಲ್ಲ, ಐ ಮೇಕ್ ಇಟ್ ವೆರಿ ಸಿಂಪಲ್. ಬಿಫೋರ್ ಕೋವಿಡ್ಡು ಈ ಥರ ಇತ್ತು ಅಂದರೆ ನನಗೆ ಮಾಹಿತಿ ಅಂತೂ ಅವ್ರು ಹೇಳ್ತಾ ಇರೋದು ಇಲ್ಲ ಅಂತ ಹೇಳಿ ನಮ್ಮ ಇಲಾಖೆಯಿಂದ. ಬೈ ಚಾನ್ಸ್ ಹಂಗಿತ್ತು ಅಂದರೆ ಅದನ್ನ ಕ್ಲಾರಿಫೈ ಮಾಡಿ ನಾನು ಹೇಳ್ತೀನಿ. ಬಟ್ ನಮ್ಮ ಇಲಾಖೆ ವತಿಯಿಂದ ನಾವೇನು 10% ಮಕ್ಕಳಿಗೆ ಲಾಸ್ಟ್ ಟೈಮು ಬಿಕಾಸ್ ಆಫ್ ವೆಬ್ಕಾಸ್ಟಿಂಗ್ ಅವರಿಗೆ ತೊಂದರೆ ಆಯಿತು, ಅದೇನು ಕೊಟ್ಟಿದ್ವಿ ಈ ಸತಿ ಅದು ಇರೋದಿಲ್ಲ. ಇಷ್ಟು ಆ್ಯಸ್ ಫಾರ್ ಆಸ್ ಈ ಮಾರ್ಜಿನಲ್ ಏನಿದೆ ಅದು ಸೂಕ್ಷ್ಮ. ಯಾಕೆಂದರೆ ಪಾಪ ನನಗೂ ಕರೆಕ್ಟ್ ಅನಿಸುತ್ತೆ, ಈಗ 3 ಮಾರ್ಕ್ಸಲ್ಲಿ ಇನ್ನೆಲ್ಲ ಪಾಸಾಗಿ ಒಂದು ಅವರಿಗೇನು ಅಂತ. ಬಟ್ ಆ್ಯಸ್ ಅ ಮಿನಿಸ್ಟರ್ ಐ ಡೋಂಟ್ ಥಿಂಕ್ ಐ ಶುಡ್ ಕಮಿಟ್ ಎನಿಥಿಂಗ್ ಅನ್ಲೆಸ್ ನಮ್ಮ ಆಫೀಸರ್ಸ್ ಜೊತೆಗೆ ನಾನು ಚರ್ಚೆ ಮಾಡಿ ಅವ್ರ ಪ್ರಕಾರ ಇಲ್ಲ. ಅಲ್ಲ 10 ಮೇಲೆ 1 ನಿಮಿಷ 10% ಏನು 10% ಪಾಸಿಂಗ್ ಮಾರ್ಕ್ಸ್ ಫಾರ್ ಫೇಲ್ಡ್ ಸ್ಟೂಡೆಂಟ್ಸಿಗೆ ಕೋವಿಡ್ ಟೈಮಲ್ಲಿ ಅದು ನ್ಯಾಷನಲಲ್ಲಿ ಎಲ್ಲ ಕಡೆನೂ ಕೊಟ್ಬಿಟ್ಟಿದ್ದಾರೆ. ಓಕೆ, ಲಾಸ್ಟ್ ಟೈಮ್ ನಾವು ಅಡಿಷ್ನಲ್ 10% ಏನು ಕೊಟ್ವಿ ಅದನ್ನು ನಾನು ತೆಗಿತಾ ಇದ್ದೀನಿ. ಈ 10% ಬಗ್ಗೆ ನನಗೆ ಅಧಿಕಾರ ಇರಲ್ಲ. ನ್ಯಾಷನಲಲ್ಲಿ ಏನು ಪಾಲಿಸಿ ಮಾಡ್ತಾರೆ ಅದನ್ನ ಚೆಕ್ ಮಾಡಿ ನಾನು ನಿಮಗೆ ಹೇಳ್ತೀನಿ ಇಷ್ಟೇ. ಯಾಕೆಂದರೆ ಅದು ಲಾಸ್ಟ್ ಟೈಮು ಕೂಡ ನಾನು ಕ್ಲಾರಿಫೈ ಅದೇ ನಾನು ಹೇಳ್ತಾ ಇರೋದು. ಅದೇನಾಗ್ಬಿಡ್ತು, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಅದನ್ನ ಹೇಳಷ್ಟಿಗೆ ಹಾಕಿ ನಮಗೆ ಅದೇ ಥರದ ಡೈರೆಕ್ಷನ್ಸ್ ಆ್ಯಸ್ ಆಫ್ ನಾವು ಬಂದಿಲ್ಲ. PRS ಅವ್ರು ತಿಳ್ಕೊಂಡು ಈಗ ನೀವು ಕೋವಿಡ್ ಬ್ಯಾಗ್ ಮುಗಿದಾಯ್ತು ಅಂದ್ರಿ, ಅಲ್ಲಿ ಚಂದ್ರಹಾಸ್ ಅವರು ಅದು ಇನ್ನೂ 1ನೇ ಕ್ಲಾಸಿಂದ ಎಫೆಕ್ಟ್ ಆಗುತ್ತೆ ಏನು ಮಾಡ್ತಾರೆ. ಒಂದ್ಲ ಬೇಡ ನಾನು ತಿಳ್ಕೊಂಡು ಹೇಳ್ತೀನಿ, ಅದನ್ನು ಕ್ಲಾರಿಫೈ ಮಾಡಿ. ಅಲ್ಲ, ಕೋವಿಡಲ್ಲಿ ಏನಾಯಿತು, ಕೋವಿಡಲ್ಲಿ ಎಲ್ಲ ಗೊಂದಲನೂ ಕೂಡ ಬಂದಿರತಕ್ಕಂಥ ತಮಗೆ ಗೊತ್ತಿದೆ. ಅದು ನೋಡೋಣ.